ವರ್ಕ್ ಇದೆ ನೋಡಿ. ಲವ್ ದ ಪೇಂಟಿಂಗ್. ವೆರಿ ವೆರಿ ನೈಸ್. ಬಟ್ ನೀವು ಕಡಿಮೆ ಮಾಡ್ಕೊಡ್ಬೇಕು ಸರ್. ಹಾಂ ಹೇಳಿ. 250 ಸರ್ ಪ್ಲೀಸ್ 250 ಮಾಡ್ಕೊಳ್ಳಿ. ಹಾಂ ಹಾಂ ಯಾವ್ದು ಚೆನ್ನಾಗಿದೆ? ಇದು ಚೆನ್ನಾಗಿದೆ ಅಲ್ಲ? 250 ಮಾಡಿ ಪ್ಲೀಸ್ ಸರ್. 250 ಮಾಡಿ. 250 ಮಾಡಿ. ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಅಲ್ಲ ಅಲ್ಲಿ ಕ್ಯಾಮ್ರಾ ಎಷ್ಟಂತೆ? 350 ಅಂತ. ಅದು ಕಡಿಮೆ ಕೊಟ್ಟಿದ್ದೀರಾ ಪ್ಲೀಸ್, ಕಡಿಮೆ ಮಾಡಿ. ಏ ಇಲ್ಲ 250 ಮಾಡಿ ಪ್ಲೀಸ್ ಪ್ಲೀಸ್. ರಿಕ್ವೆಸ್ಟ್. ನಾನು ರಿಕ್ವೆಸ್ಟ್ 250. ನಾನು ಜಾಸ್ತಿ ಕಡಿಮೆ ಕೇಳ್ತಾ ಇಲ್ಲ ಅಪ್ಪ. ಹಾಂ ಏ 250. ಇಲ್ಲ ಇಲ್ಲ ಕಡಿಮೆ ಇತ್ತು ಅವತ್ತು. ಇಲ್ಲ ಇಲ್ಲ ಕಡಿಮೆ ಕಡಿಮೆ. ನೋಡಿ ಇವ್ರ ಶಾಪಿಗೆ ದುಪ್ಪಟಾಸ್ಗೆ ಅಂತ ಫುಲ್ ಪ್ರಮೋಟ್ ಮಾಡಿದ್ದೀನಿ. ನೆಕ್ಸ್ಟ್ ಲೆವೆಲ್ಲು. ಪ್ಲೀಸ್ ಯಾ ಪ್ಲೀಸ್ ಪ್ಲೀಸ್ ಪ್ಲೀಸ್. ಐ ಆಮ್ ಆನ್ ಅ ಚಾಲೆಂಜ್. ಐ ಹ್ಯಾವ್ ಅ ಬಜೆಟ್. ಓಕೆ ಉಸ್ಕೋ ಕ್ರಾಸ್ ಅಲ್ಲ ತು ಅದನ್ನ ಕ್ರಾಸ್ ಮಾಡಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಹ್ಞೂ ನಾನು ನಿಮ್ಮ ಹತ್ರನೇ ಕರ್ಕೊಂಡ್ ಬಂದಿದ್ದೀನಿ. ಫುಲ್ ವ್ಯಾಪಾರ ಆಗುತ್ತೆ. ಪ್ಲೀಸ್ ಪ್ಲೀಸ್ ನೋಡಿ ನಿಮ್ಗೆ ಎಷ್ಟು ವ್ಯಾಪಾರ ಆಗುತ್ತೆ ನೋಡಿ ಸರ್. ತಗೊಳ್ಳಿ ಪ್ಲೀಸ್ ಸರ್. ರಿಕ್ವೆಸ್ಟ್. ಎಸ್ ಥ್ಯಾಂಕ್ ಯು. ಪ್ಲೀಸ್ ನಿಮ್ಮ ಡಿಸೈನರ್ ದುಪ್ಪಟಾಸ್ ಬೇಕು ಅಂದ್ರೆ ಪ್ಲೇನ್ ಟಾಪ್ಸ್ಗೆ ಸ್ಪೆಷಲಿ ಪ್ಲೀಸ್ ಈ ಶಾಪಿಗೆ ಬನ್ನಿ. ಅವ್ರ ಮುಖ ನೋಡಿ, ಇಬ್ರು ಮುಖ ನೋಡ್ಕೊಳ್ಳಿ. ಓಕೆ ಏನ್ ಗೊತ್ತಾ, ಪಾಪ ಅವ್ರ ಹತ್ರಕ್ಕೆ ನಾನು ಕರ್ಕೊಂಡೇ ಬಂದಿಲ್ಲ. ಅವ್ರು ಹೆಂಗ್ ನೀವ್ ಹೆಂಗ್ ಹೋದ್ರ ಹಂಗೆ ಅವರು ಹೋದ್ರು. ನಾನು ಅವ್ರಿಗೆ ಹೇಳಿದೆ ನಾನು ಇಲ್ಲೇ ಕರ್ಕೊಂಡ್ ಆದ್ರೂ ನೋಡಿ ಒಂದು ನಿಮ್ ಕಡೆಯಿಂದ ಒಂದು ಒಳ್ಳೆ ಏನು ಅಯ್ಯೋ ನಿಮ್ಗೊಂದು ವಿಷಯ ಗೊತ್ತಾ, ನಾನು ಹೋದತ್ರ ಎಲ್ಲ ಡಿಸ್ಕೌಂಟ್ ಇರುತ್ತೆ ಒಂದು. ಅವಾಗ ಯೂಟ್ಯೂಬ್ ಬರ್ಬೇಕಾದ್ರೆ ಹೀರೋಯಿನ್ ರೇಂಜಿಗೆ ಅವ ಮೇಂಟೈನ್ ಮಾಡಿದ್ದು. ಎಲ್ಲಾದ್ರೂ ಈ ಬಜ್ಜಿ ಅಂಗಡಿ ಕೂಡ ನನ್ನ ಕರ್ಕೊಂಡು ಹೋಗೋದು. ನಿನ್ ಬಾಯ್ ಒಂದು ಎಕ್ಸ್ಟ್ರಾ ಬಜ್ಜಿ ಹಾಕ್ತಾರೆ. ಹಣ್ಣು ಅಂಗಡಿಗೆ ಹೋದ್ರೆ ಫ್ಯಾನ್ಸ್ ಒಂದು ಎಕ್ಸ್ಟ್ರಾ ಹಾಕ್ತಾರಮ್ಮ. ನಂಗೆ ಒಳ್ಳೆ ರೋಲ್ ಕಾಲ್ ನೆನಪಾಗ ಆಗ್ತಿತ್ತು. ಎಲ್ಲಾ ಕಡೆ ಕರ್ಕೊಂಡು ಹೋಗೋದು, ನಾನು ನಿಲ್ಸೋದು. ಅವ್ರು ನಮ್ಮನ್ನ ಮಾತಾಡ್ಸಿದ್ರು, ಮೇಡಮ್ ನಾವು ನಿಮ್ಮನ್ನ ಇಷ್ಟು ಗಂಟೆಗೆ ನೋಡ್ತೀವಿ ಅನ್ನೋದು. ನೋಡಿದ್ರಾ ಇವಳನ್ನ ನೋಡ್ತೀರಾ ಅಲ್ವಾ, ಇವಳು ನಿಮ್ ಫ್ಯಾನ್ ಅಲ್ವಾ ನೀವು, ಇವಳು ಫ್ಯಾನ್ ಅಲ್ವಾ, ಸ್ವಲ್ಪ ಕಡಿಮೆ ಮಾಡಲ್ವಾ. ನಾನು ಎಲ್ಲೂ ಶಾಪಿಂಗ್ಗೆ ಬರಲ್ಲ ಅಂತ ಕುತ್ಕೊಂಡಿದ್ದೆ. ಖುಷಿ ಅಲ್ವಾ, ಖುಷಿನ ಅಷ್ಟೇ. ಐ ಥಿಂಕ್ ನಾವು ಮೇನ್ ರೋಡಿಗೆ ಬಂದ್ಬಿಟ್ವಿ ಈಗ. ಎಸ್. ಸೊ ವಾಪಸ್ ನಾವು ನಡಿಬೇಕು, ವಾಪಸ್ ಹೋಗ್ಬೇಕು ಖಂಡಿತ. ಹಾಂ ಸೊ ನಾವು ವಾಪಸ್ ಹೋಗಿ ದುಡ್ಡು ಎಷ್ಟಿದೆ ಅಂತ ನೋಡ್ಬೇಕು. ಹಾಂ ದುಡ್ಡು ಎಷ್ಟಿದೆ ಅಂತ ನೋಡಿದಾದ್ಮೇಲೆ ಮುಂದಿನ ಶಾಪಿಂಗ್ನ ಡಿಸೈಡ್ ಮಾಡ್ತೀವಿ. ಓ ಇಲ್ಲಿ ಬೈ 1 get 2 ಸ್ಯಾರೀಸ್ ಇದೆ. ಓ ಮೈ ಗಾಡ್. ನೋಡೋಣ ಎಷ್ಟು ಉಳಿದಿದೆ ಅಂತ. ಉಳಿದಿರೋದನ್ನ ಒಂದೇ ಅಂಗಡಿಲಿ ಖಾಲಿ ಮಾಡ್ಬಿಡೋಣ ಆಮೇಲೆ. ಅಯ್ಯಯ್ಯೋ ಹಂಗೆ ಯಾಕೆ ಮಾಡ್ತೀರಾ? ಟೈಮ್ ಆಗ್ತಿದೆ. ಏನಂತ ಇದು, ಎಂತ ಸಾರಿ ಅಂತ? ಯುವರಾಣಿ ಬೈ 1 get 2 ಸಾರೀಸ್ ಅಂತ ನೋಡ್ಬಿಡಿ. 3 ಸೀರೆ ಬಂದ್ಬಿಡುತ್ತೆ. ಅಲ್ಲ ಬೈ 2 get 1 ಸಾರಿ ಅಂತ ಇರುತ್ತೆ ಎಲ್ಲ ಕಡೆ. ಆದ್ರೆ ಇದು ಸ್ಪೆಷಲ್. ಹಾ ಇದು ಎರಡು ಐಟಮ್. ಆಮೇಲೆ ನೆಕ್ಸ್ಟ್ ಇದು ಎರಡು ಐಟಮ್ 1650 ಗೆ 1+2 ಎಷ್ಟಿದೆ? ಹೌದಾ, ಎಷ್ಟಿದೆ? 2000 ಇದೆ. 2000 ಇದೆ ನಮ್ಮ ಕಡೆ ಈಗ. 2200 ಇದೆ. 2200 ಇದೆ. ನೀವೆಷ್ಟು ಹೇಳಿದ್ರಿ ಸರ್? ಇದು 1650 ಗೆ 3 ಸೀರೆ ಬರುತ್ತೆ. ಯಾವುದು ಇದು? ಇದಾದ್ರೆ 350 ಗೆ 3 ಸೀರೆ ಬರುತ್ತೆ ಸರ್. ಆ ತರ ಇರೋದ್ರಲ್ಲಿ ಆಫರ್ ಇಲ್ವಾ? ಅಲ್ಲಿ ಇದೆಯಲ್ಲ ಅದು ರೇಂಜ್ ಅಲ್ಲಿ. ಅಲ್ಲ ಸರ್, ನೀವು ಇಲ್ಲಿ ನಮ್ಮ ಆಪೋಸಿಟ್ ಬನ್ನಿ ಸರ್. ಓಕೆ. ಹಾಂ ಬಟ್ ಒಳ್ಳೆ ಐಟಮ್ ನೋಡಿ, ಅದು ಅದರಲ್ಲಿ ಆಫ್ ಅಂಡ್ ಆಫ್ ಎಲ್ಲ ಇದೆ. ಕ್ವಾಲಿಟಿ ಚೆನ್ನಾಗಿದೆ. ಗೊತ್ತಾಯ್ತು. ಬಟ್ ನೀವು ಇದು ನನಗೆ 15 ರೇಂಜಲ್ಲಿ ಕೊಟ್ಟರೆ ಭಾಳ ಚೆನ್ನಾಗಿರುತ್ತೆ. ಇದನ್ನು ಬಂದ್ಬಿಟ್ಟು ನಿಮಗೆ 2 ಗೆ 1+2 ಆಫರ್ ಬರುತ್ತೆ. ಇದು ಬರ್ತದೆ. ಇನ್ನೊಂದು ಕಲಂಕಾರಿ ಸೀಸನ್ ಇದೆ, ಚೆನ್ನಾಗಿದೆ. ಅದು ಬೇಡ, ಇದ್ರಲ್ಲಿ ತೋರಿಸಿ. ಇದು ಕಾಟನ್ ಈ ಥರನೇ ಬೇಕಿತ್ತು. ಆಯಿತು, ಇದು ತೋರಿಸಿ. ಇದರಲ್ಲಿ ಕಲರ್ಸ್ ತೋರಿಸಿ.
ಇದು ಸ್ವಲ್ಪ ಕಡಿಮೆ ಮಾಡಿ. ಇಲ್ಲಿ ಕಡಿಮೆ ಮಾಡಿದ್ದೀನಿ. ಇದೆಲ್ಲ ನಮ್ಮದು ಜಸ್ಟ್ ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ವಾ. ನೋಡಿ ಕಾಂಬಿನೇಷನ್. ದಿಸ್ ಕಾಂಬಿನೇಷನ್ ತೋರಿಸ್ತಾನೆ. ಯಾ ಒಳಗಿರೋ ಬುಟ್ಟ ಬ್ಲೌಸಾ? ಇದಲ್ಲೊಂದು ಪಿಂಕ್. ಇದೆಷ್ಟಂತ? ಡಿಸ್ಪ್ಲೇ ಮಾಡಿ. 2ಗೆ ಸಾರಿ 2 1ಗೆ 1+1. ಸರ್ ಇದು ನೀವು ಕಡಿಮೆ ಮಾಡಬೇಕು ಸರ್. 2000ಗೆ ಕೊಡ್ತೀವಿ ಅಂತ ಲೆಕ್ಕ ಹಾಕಿ. ದೀಪಂ ಸಿಲ್ಕ್ಸ್ MG ರೋಡ್. ಸೂಪರ್. ಇದು ಇದು ಚೆನ್ನಾಗಿದೆ. ಬಟ್ ನೀವು ಇದು ನನ್ನ ಕಡಿಮೆ. ಇದಕ್ಕೆ ಎಷ್ಟು? ಇದು ಒಂದು ಸೀರೆ 7,000 ಮಾರಿದ್ದಾರೆ ನಾವು ನಮ್ಮ ದೀಪ ಮನೆ. ನಾವು ಮಾರಿದ್ದೀವಿ. ನಾನು ಕೊಡ್ತಾ ಇರೋ 2200ಗೆ 1+1. ನನ್ನ ಹತ್ರ ಕರೆಕ್ಟಾಗಿ ಅಷ್ಟೇ ಬಜೆಟ್ ಇದೆ. ಆದರೆ ನಾನು ಮಾಡ್ಬೋದು, ಏನು ತೊಂದರೆ ಇಲ್ಲ ಅಲ್ವಾ? ನೋ ಬಟ್ ಸ್ಟಿಲ್ ನಾನಿಲ್ಲಿ ಒಂದು ಶಾಪಿಂಗ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಅದಕ್ಕೆ. ಪ್ಲೈನ್ ಬೇಕಾ? 750ಗೆ 3 ಸೀರೆ. ಓ ಅದರಲ್ಲಿ ಏನು ಬಿಚ್ಚಾಗ ಏನಿಲ್ಲ. ಏನೂ ಇಲ್ಲ. ಕಂಪ್ಲೀಟ್ ಪ್ಲೈನ್. ಅಲ್ಲ ಬಿಚ್ಚಿದ್ರೆ ನಾವೇ ಮಾಡಿಸ್ತೀವಿ, ಡೋಂಟ್ ವೆರಿ. ಸರ್ ನೀವು 1500 ಅಂದ್ರಿ. ನಾನು ಯಾವಾಗ ಹೇಳಿದೆ? ಖಂಡಿತ ಹೇಳಿಲ್ಲ, ಸಾರಿ. 1500 ಯಾವಾಗ ಹೇಳಿಲ್ಲ. ಆಯ್ತು ಕೊಡಿ, ನಿಮ್ಮ ಸೀರೆ ಪ್ಯಾಕ್ ಮಾಡ್ತೀನಿ ಅಂತಾನೆ ಹೇಳಿದ್ದು. 2000 ಇಲ್ಲ 2000. ನನಗೆ ಕಾಸ್ಟ್ ಪ್ರೈಸ್ ಇರಬೇಕು, ನಮ್ದು ಮಾರ್ಜಿನ್ ಇರಲ್ಲ. ಅಂದ್ರೆ 1000 ರೂಪಾಯಿಗೆ ಒಂದು ಸೀರೆನಾ? ಅಷ್ಟೇನೆ. ನಿಮಗೆ ಬೇಡವಾ ಅದು? ಸರ್ ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಪ್ಲೀಸ್ ಸರ್ ಸರ್ ಇಷ್ಟೊತ್ತು ಫುಲ್ ಎಕ್ಸೈಟ್ಮೆಂಟ್ ಇಲ್ಲ 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 ಹಂಗಲ್ಲ. ನಾನು ನೀವು 1500 ಅನ್ಬಿಡ ಫುಲ್. ಇಲ್ಲ ಇಲ್ಲ, ನಾನು ಇದು ಬಂದಿರೋದು ನನಗೆ 1000 ರೂಪೀಸ್ ಅಷ್ಟೇ ಕೇಳ್ತಾ ಇದ್ದೀನಿ ನಿಮಗೆ. ಸರ್ ಇಲ್ಲ ಸರ್ ಅಲ್ಲ ಸರ್ ನಾವು ಮತ್ತೆ ಬರ್ಬೇಕಾ ಬೇಡ? ನೀವು ಬರ್ಬೇಕು ಅಂತಾನೆ ಸರ್ ನೆಕ್ಸ್ಟ್ ನೀವು ಅಂಗಡಿ ಬಗ್ಗೆ ಮಾತಾಡಿ ಅಂತೆಲ್ಲ ಹೇಳಿ ಬರ್ಬೇಕು ನೀವು. ಅಂತಾನೆ ಕೊಡ್ತಾ ಇರೋದು ನಾನು. ಅಯ್ಯೋ ಸರ್ ಇಲ್ಲ ಪ್ಲೀಸ್ 1500 ಆಯ್ತು 1600 ಹಂಗಿಲ್ಲ ಹಂಗಿಲ್ಲ 2000 ಸರ್ ನೋಡಿ ಎಷ್ಟೇ ಆಗಲಿ ನನ್ನ 200 ರೂಪಾಯಿ ಇದೆ ಸರ್. ಅವ್ರದೆಲ್ಲ ಹೆಂಗಿದೆ 200 ರೂಪಾಯಿ ಇದೆ ಅಷ್ಟ್ರಲ್ಲಿ ಮಾಡ್ಬೇಕು. ಅವ್ರು ನನಗೆ ಕೊಟ್ಟಿರೋ ಇದ್ರಲ್ಲಿ ನಾನು ಮಾಡಿ ಇಲ್ಲ ಸರ್. ಅಲ್ಲ ನಾವೇನು ಅನ್ಕೊಂಡಿದ್ವಿ ಒಂದಷ್ಟು ತಗೊಳ್ಳೋಣ ಬರೋಣ. ಬೇಕಾದ್ರೆ ಇದ್ರಲ್ಲಿ ಇನ್ನೊಂದು ಬೇರೆ ಸೀರೆ ತಗೊಳ್ಳಿ, ಬೇಕಾದ್ರೆ ಇದ್ರಲ್ಲಿ ಕೊಡ್ತೀನಿ ಕಡಿಮೆ ರೇಟ್. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನನಗೆ ಸರ್ ಹೋಗಿ ಸರ್ ನೀವು ಏನ್ ಯಾವುದು ಆನ್ಸರಬಲ್ ಅಲ್ಲಮ್ಮ. ನೋ ಸರ್ ಹಂಗೇನಿಲ್ಲ, ನನ್ನ ಹೆಸರು ಹೇಳ್ಬಿಡಿ, ಅವ್ರು ಕೇಳ್ತಾರೆ ಆಮೇಲೆ. ನನ್ನ ಹೆಸರು ಹೇಳಿ ಸರ್. ಆಯ್ತು ನಿಮ್ಮ ಹೆಸರನ್ನ ಹೇಳ್ತೀನಿ ಖಂಡಿತ ನೀವು ಬೇಕಂದ್ರೆ ಪ್ಲೀಸ್. ನೋಡಿ ಸರ್ ನೋಡಿ. ಹಿಂದಿನೇ ಪರ್ಚೇಸ್ ಮಾಡ್ತೀವಿ, ಡೋಂಟ್ ವರಿ. ನಿಜ. ತುಂಬಾ ಚೆನ್ನಾಗಿದೆ ಸ್ಯಾರೀಸು. ಹೆಣ್ಣು ಮಕ್ಕಳು ಸೀರೆ ಇಟ್ಟೆ ನೀರೇ ಇಲ್ಲೇ ಇರ್ತೀವಿ, ಇಲ್ಲೇ ಇರ್ತೀವಿ, ಎದ್ದೇಳೋದಿಲ್ಲ. ಸೊ ಮಲ್ಲೇಶ್ವರಂ ಅಂತ ಬಂದ್ಮೇಲೆ ನೋಡಿ ದಿಸ್ ಶಾಪ್ ಯುವರಾಣಿ ಡಿಸೈನರ್ ಶಾಪ್ ಅಲ್ಲಿ ತುಂಬಾ ಕ್ವಾಲಿಟಿ ಪ್ರಮೋಷನ್ ಮಾಡ್ತಾರೆ, ಲಕ್ಷ ಲಕ್ಷ ಓಡುತ್ತೆ ನಮ್ಮ ವಿಡಿಯೋ. ಪ್ಲೀಸ್ ಕೊಡಿ ಸರ್, ಕಡಿಮೆ ಕೊಡಿ ಸರ್. ಏ ಸರ್ ಅಯ್ಯೋ ನನ್ಗಿರೋದೇ ಅಷ್ಟು, ನಾನು ಇನ್ನು ಏನೇನೋ ಶಾಪ್ ಮಾಡ್ಬೇಕಂದ್ರಲ್ಲಿ. ನೋಡಿ ಸರ್, ನಂದು ನಾನು ಬರ್ತೀನಿ, ನಾನು 2 ಸೀರೆ ತಗೊಂತೀನಿ, ಜೊತೆಗೆ ಈ ಸಾರಿನೂ ತಗೊಂತೀನಿ. ಅಂಗಡಿನಲ್ಲೇ ಒಂದು 5-6 ಸೀರೆ ನಂಗೆ ಬೇಕು, ಹಬ್ಬಗಳು ಶುರುವಾಯ್ತು. ಸೊ ನೀವು ಕಡಿಮೆ ಕೊಟ್ರೆ ಬರ್ತೀನಿ, ಕಡಿಮೆನೇ ಕೊಡ್ತಾ ಇದ್ದೀನಿ. ಇಲ್ಲಾಂದ್ರೆ ಬರಲ್ಲ. ಕಡಿಮೆನೇ ಕೊಡ್ತಾ ಇದ್ದೀನಿ ನಾನು. ಸರ್ ನೀವು 15 ಅಂದ್ರೆ ಅಂದ್ಬಿಟ್ಟು ಪ್ರಾಮಿಸ್ ನಾನು ಇಲ್ಲ, ನಾನು ಹೇಳಕ್ ಚಾನ್ಸೇ ಇಲ್ಲ ನಾನು. ಆಯ್ತು 1600 ಮಾಡಿ. 2000 ಕೊಡಿ. ಅಯ್ಯೋ ಮತ್ತು ಅಷ್ಟೇ ಹೇಳ್ತಾರೆ ಇರೋದು ಹೇಳ್ತಾ ಇದ್ದೀನಿ ನಾನು. ಸರ್ ನನ್ಗೆ ಇವಾಗ ಇರೋದೇ ಟೈಮ್ ತುಂಬಾ ಶಾರ್ಟೇಜ್ ಇದೆ ಸರ್. ಪ್ಲೀಸ್ ಕಡಿಮೆ ಕೊಡಿ ಸರ್. ಪ್ಲೀಸ್ ಟೈಮ್ ಆಯ್ತು, ಟೈಮ್ ಆಯ್ತು, ಟೈಮ್ ಆಯ್ತು. ಟೈಮ್ ಆಯ್ತು 1+1 ಆಫರ್ ಸುಮ್ಮನೆ ಕೊಡಕ್ ಬರಲ್ಲ ಮೇಡಮ್. ಸರ್ ನೀವು ಬೈ 1 offer ಗೆಟ್ 2 ಬಂದಿಲ್ಲ. ಆಫರ್ ಕೊಟ್ರೆ ಬೈ 1 ಗೆಟ್ 2 ಕೊಡ್ತಾ ಇರೋದು 1+1 ವೆರಿ ರೀಸನಬಲ್ ಪ್ರೈಸ್ ಇದು. ಅಲ್ಲ ಸರ್ ಇದ್ರಲ್ಲಿ 1+1 ಅಂತ ಇಲ್ವೇ ಇಲ್ಲ. ತುಂಬಾ ಕಡಿಮೆ ಕೇಳಿಲ್ಲ ನಾನು. 2 ಸಾರೀಸ್ ಅದ್ರಲ್ಲಿ ಏನು ಬಂತು 1+1? 2200 1+1 ಆಫರ್ ಅಂತ ಹೇಳಿ. ಒಂದು ಸಾರಿ 2200 1+1 ಫ್ರೀ ಓಕೆ ಬರ್ತದೆ. ಇವಾಗ ಆಯ್ತು ಸರ್ ಬೇಗ ಕೊಡಿ. ಇಷ್ಟೊಂದೆಲ್ಲ ಪ್ರಮೋಟ್ 1600. ಅಲ್ಲ 100 ರೂಪಾಯಿ ಇಟ್ಕೊಂಡು ಕೊಡಿ ಆಯ್ತಾ? ಏ ಸರ್ ಹೋಗಿ ನಮ್ಮೂರ ರಸಿಕೆರವ್ರು ಅಂತ ಇವ್ರು ನೋಡಿ ಬಾರ್ಗೇನ್ ಅರ್ಸಿಕೆರೆ ಬಿಟ್ಟು ಇನ್ನೂ ಹೋಗ್ಬೇಕು, ಬಾಣಾವರಕ್ಕೆ ಹೋಗ್ಬೇಕು. ಬಾಣವರ ಆದ್ರೂ ಬಿಟ್ಟು ಇನ್ನೂ ಹೋಗ್ಬೇಕು, ಕಡೂರ್ ಹತ್ರ ಹೋಗ್ಬೇಕು. ಕಡೂರ್ ಇಲ್ಲ ಈ ಕಡೆನೆ. ಈ ಕಡೆ ನೋಡಿ ಕಡೂರ್ನವ್ರು ನಮ್ಮೂರವ್ರು ಒಂದೇ ಊರವ್ರಾಗಿ ಹಿಂಗೆ ಸಾಕತ್ತ ಮಾತಾಡ್ತೀರಾ ಬಿಡಿ ನೀವು. ಮಾತೆ ಬಂಡವಾಳ ಸರ್, ಮಾತೆ ಕೆಲಸ. ಎಷ್ಟು? 1600 ಕೊಡ್ತೇವೆ. ಹಾ ತಗೊಳ್ಳಿ ಸರ್, ಅಮೃತ ಹಸ್ತದಿಂದ ಕೊಡಿ. 200 ಕೊಡಿ ಆಯ್ತು. ಒಳ್ಳೆ ಸರ್ ಹತ್ರ ನಿಜ ಚೇಂಜ್ ಇಲ್ಲ. ನಾನು ಚೇಂಜ್ ಕೊಡ್ತೀನಿ ಕೊಡಿ 200. ಆಯ್ತು ಇನ್ನು 100 ಇದೆ, ಅದನ್ನ ಹಾಗಂಗ್ ಮಾಡ್ತೀರಾ ಮೇಡಮ್? ಖಂಡಿತ ಸರ್, ನೀವ್ ಯಾಕಂಗ್
ನನಗೆ ಲಾಸ್ ಆಗುತ್ತಲ್ವಾ ಇಲ್ಲ ಸರ್ ನಿಮಗೆ ಲಾಸ್ ಅಲ್ಲ ನನಗೆ ಇಲ್ಲಿ ಚಾಲೆಂಜ್ ಬೇಗ ಕೊಡಿ, ಟೈಮ್ ಆಗೋಯ್ತು. ಸೋತೋಗ್ಬಿಡ್ತೀನಿ ನೋಡಿ. ಇನ್ನ 100 ರೂಪೀಸ್ ನಾನೇ ಸೇರಿಸ್ಕೊಟ್ಟೆ, ಈಗ ಚಾಲೆಂಜ್ ಅಲ್ಲಿ ಸೋತೋಗ್ಬಿಡ್ತೀನಿ. ಸೋಲಲ್ಲ ಬಿಡಿ, ಗೆದ್ದಿದೆ ಆಕ್ಚುಲಿ ಅಂತ. ವೆರಿ ಗುಡ್, ಥ್ಯಾಂಕ್ ಯು ಸರ್. ನೋಡಿ ನನ್ನೇ ಯಾಮರ್ಸ್ಬಿಟ್ರು. 1500 ಅಂತ ಹೇಳೇ ಇಲ್ಲ, ಹೇಳಿದೀರ ಅಲ್ಲ. ಪಾರ್ಕಿಂಗ್ ಚೆನ್ನಾಗಿ ಮಾಡ್ತೀರಾ, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್. ಸಕ್ಸಸ್ಫುಲಿ ನಾವು ಎಷ್ಟು ಕೊಟ್ವಿ ಇದಕ್ಕೆ? 1700 ಕೊಟ್ಟಿದೀವಿ 2 ಸೀರೆಗೆ. ಓಕೆ ಡನ್. ಥ್ಯಾಂಕ್ ಯು ಸೋ ಮಚ್, ಬಾಯ್. ಥ್ಯಾಂಕ್ ಯು ಸರ್. ಫೈನಲಿ ಸಾರಿ ತಗೊಂಡ್ವಿ. ಮೇಡಮ್ ಅವ್ರಿಗೆ ತುಂಬಾ ಆಸೆ ಇತ್ತು ಸಾರಿ ತಗೋಬೇಕು ಅಂತ. ಒಳ್ಳೆ ಸಾರಿ ಸಿಕ್ಕಿದೆ. ಅದೇ ಖುಷಿನಲ್ಲಿ ನಾವೀಗ ಎಲ್ಲಿ ಹೋಗ್ತಾ ಇದೀವಿ? ಎಲ್ಲಿ ಹೋಗ್ತಾ ಇದೀವಿ? ಇನ್ನು ಉಳ್ದಿರೋದು ಎಷ್ಟು ದುಡ್ಡು? 500 ರೂಪಾಯಿ ಉಳಿದಿದೆ. 500 ರೂಪಾಯಿ ಏನ್ ಬೇಕು ನಿಮ್ಗೀಗ? 500 ರೂಪಾಯಿಗೆ ಏನ್ ತಗೊಳ್ಳೋಣ? ಬಳೆಗಳು ತಗೊಳ್ಳೋಣ. ಬಳೆ ಒಂದೇ ಮಿಸ್ ಆಗಿದೆ. ಟಣಾನ್ ಟಣ್ ಟಣಾನ್. ಬಳೆಗಳೊಂದು ಮಿಸ್ ಆಗಿದೆ, ಬಳೆ ತಗೊಳ್ಳೋಣ. ಓಕೆ ಡನ್. ಅಷ್ಟೇ. ಮಸಾಲ ಪುರಿ ಬಿಸಿ ಬಿಸಿ ಮಸಾಲ ಪುರಿ ಪಾನಿಪುರಿ ತಿಂತೀರಾ? ಓ ಮೈ ಗಾಡ್. ನಿಮಗೆ ಬೇಕಂದ್ರೆ ತಿನ್ನಿ. ನೀವ್ ತಿಂತೀರಾ ಅಂದ್ರೆ ನಾನು ತಿಂತೀನಿ ನಿಮ್ ಜೊತೆ. ಅಯ್ಯೋ ನನ್ನ ದಯವಿಟ್ಟು ಗೇಮಿಗೆ ತಗೊಳ್ಳೇಬೇಡಿ ನೀವು. ತಿಂತೀನಿ ದಪ್ಪ ಮಾಡ್ತೀರಾ ಅಂತ. ನಮ್ದು ಆದ್ರೂ ಅಂಕಲು 1500 ರೂಪೀಸ್ ಇದೆ ಮಿಕ್ಕಿಲ್ಲ ಅಂತ ನೋಡ್ಬಿಟ್ಟು ನನಗೆ ಆಕ್ಚುಲಿ ಏನ್ ಗೊತ್ತಾ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಗೊತ್ತಾ, ಬಟ್ ತುಂಬಾ ಚೆನ್ನಾಗಿದೆ ಸಾರಿ. 2 ಗೆಟ್ ಅಂತ. ಆಕ್ಚುಲಿ ಇಟ್ ಇಸ್ ಎಲ್ಲೂ ಕೇಳಿಲ್ಲ. ಇದು ಸೆಮಿ ಸಿಲ್ಕು, ತುಂಬಾ ಒಳ್ಳೆ ಅಂದ್ರೆ ವಿ ಹ್ಯಾವ್ ಗಾಟ್ ಇಟ್ ಆನ್ ಅ ವೆರಿ ಗುಡ್ ಪ್ರೈಸ್. ಹೌದಾ? ಸೆಮಿ ನಾವಿದ್ರಲ್ಲೆಲ್ಲ ತುಂಬಾ ವೀಕ್ ಅಂದ್ರೆ ಟಚ್ ಅಂಡ್ ಫೀಲ್ ಗೊತ್ತಾಗುತ್ತಲ್ಲ, ಅದು ಸ್ವಲ್ಪ ಸೆಮಿ ಸಿಲ್ಕ್ ಇದೆ, ನಾಟ್ ಪ್ಯೂರ್ ಬಟ್ ಸೆಮಿ ಸಿಲ್ಕ್ ಇರೋದ್ರಿಂದ. ಎಲ್ಲಿ ಹೋಗ್ತಾ ಇದೀವಿ? ಎಲ್ಲಿ ಹೋಗ್ತಾ ಇದೀವಿ? ಬ್ಯಾಂಗಲ್ ಸಿಕ್ಕಲ್ಲ ಅನ್ಕೋತೀನಿ, ವಾಪಸ್ ಹಂಗೆ ಹೋಗ್ಬೇಕು ನಾವು. ಇಲ್ಲ ಈ ಕಡೆ ಹೋಗೋಣ. ಹಾ, ಫಿಟ್ ಆಗುತ್ತಾ ನೋಡ್ಬೇಕಷ್ಟೇ. ಅವ್ರು ಹಿಂಗೆ ಇಡ್ತಾರಲ್ಲ, ಹೊಡೆದೋಗಲ್ವಾ? ಇಲ್ಲ ತಪ್ಪ ಅಂತ ಸೀರೆ ಉಟ್ಟಾಗ ಹಾಕೊಳ್ಳಿಲ್ವಾ? ಅವಾಗ ಅದು ಶೋ ಆಗ್ತೀನಿ. ಇದು ಓಪನ್ ಮಾಡ್ಕೊಡ್ತೀರಾ ನೋಡಕ್ಕೆ? ಮತ್ತೆ ವಾಪಸ್ ಹಂಗೆ ರ್ಯಾಪ್ ಮಾಡಿ. ಚಿಕ್ಕದಾಯ್ತು ಇದು. ಇದ್ರ ನೆಕ್ಸ್ಟ್ ಸೈಜ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಅಲ್ಲ ಅಷ್ಟು ಕೊಡಿ, ಜಸ್ಟ್ ನೋಡಿ ವಾಪಸ್ ಕೊಡ್ತೀನಿ ಅಷ್ಟೇ. ಬಟ್ ಇದೇನೋ ಚುಚ್ತಾ ಇದೆ. ಥ್ಯಾಂಕ್ ಯು. ಜಸ್ಟ್ ಫೋಟೋ ಅಷ್ಟೆ, ಅದಕ್ಕೆ ಬೇಕಂತಾನೆ ಲೂಸ್ ಆಗಿರೋ ತಗೊಂಡಿದ್ದು. ಏನೋ ಚುಚ್ತಾ ಇದೆ ಇದು. ಹೌದಾ? ಓ ಇಲ್ಲಿ ಗಮ್ ಅನ್ಸುತ್ತೆ. ಗಮ್ಮಲ್ಲ, ರೆಡ್ಡಲ್ಲಿ 280 ಯಾವುದು ಇದರಲ್ಲಿ? ನಾನು ಒಂದು ಹಾಕೊಂಡು ಸುಮ್ಮನೆ ವಿಡಿಯೋಗೆ ಬೈತಾರೆ. ಇದೇ ದೊಡ್ಡದಾ? ಇದು ನನ್ನ ಹತ್ರನೇ ಇದೆ, ಇದು ತಗೊಳ್ಳಿ. ಹಾಂ ತೊಗೊಂಬಿಟ್ರಾ? ಗ್ರೀನಲ್ಲಿ ಇದೆಯಾ? ಸುಮ್ಮನೆ ವಿಡಿಯೋಗೆ ಅಷ್ಟೇ. ಹಾಂ ಇದೇ ಕೊಡ್ತೀನಿ ಬಿಡಿ. ತಗೊಳ್ಳಿ. ಚುಚ್ತಾ ಇದೆ ಇದು. ಗಮ್ಮು ಇದೆಲ್ಲ. ಅದು ಗಮ್ಮಲ್ಲ ಅನ್ಕೋತೀನಿ, ಅದ್ರದ್ದು ಇದು ಏನೋ ಎಡ್ಜಲ್ಲಿ ಇಟ್ಕೊಳ್ಳಿ ಹಿಂಗೆ. ಬ್ಯಾಂಗಲ್ ಬಂಗಾರೀಸ್. ಹಾಂ, ಅದು ಹಾಡು ಆಡ್ಬೇಕು ಇವಾಗ. ಬ್ಯಾಂಗಲ್ ಬಂಗಾರೀಸ್ ಆದ್ರೂ ಆಡಿ 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 ಆಡಿ. ಬ್ಯಾಂಗಲ್ ಬಂಗಾರಿ ಅಲ್ಲ, ಇಂಡೈರೆಕ್ಟ್ ಆಗಿ ಅಕ್ಕ ಸಿನಿಮಾನ ಫುಲ್ ಪ್ರಮೋಷನು. ಹಿಂಗೆ ಇಟ್ಕೊಳ್ಳಿ. ಹೆಂಗೆ? ಬಳೆ 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 ಕ್ಯೂಟ್ ತಗೊಳ್ಳದೆ. ಮತ್ತು ಮೊಬೈಲ್ ಎತ್ಕೊಂಡು ಅಷ್ಟ. ಥ್ಯಾಂಕ್ ಯು ಸೋ ಮಚ್. ತಗೊಳ್ಳಿ. ನೋಡಿ ಚುಚ್ತಾ ಇದೆ. ಚೆನ್ನಾಗಿದೆ ಅಲ್ಲ? ಸೆಪ್ಟೆಂಬರ್. दे भैया प्लीज भैया, मेरे पास 100 ही है, चेंज नहीं है. ನನಗೆ ಬೇಡ, ನೀವು ತಗೊಳ್ಳಿ. ಓಕೆ, ಹಂಗಾರೆ ನೀವೇನು ತಿಂತೀರಾ ಅಲ್ಲೇ ತಗೊಳ್ಳೋಣ. ನಾನೇನು ತಿನ್ನಲ್ಲ, ನೀವು ತಿನ್ನಿ. ಒಬ್ಳೇ ತಿನ್ನಲ್ಲ ನಾನು. ನಾನು ಕಂಪನಿ ಕೊಡ್ತೀನಿ ಪಕ್ಕದಲ್ಲಿ ನಿಂತ್ಕೊಂಡು. ಕಮಾನ್.
ಡಯಟಾ ನೀವು ಅವ್ರು ಕೇಳ್ತಾರೆ ಡಯಟಾ ಇವ ಕೊಡಿ ಸ್ವಲ್ಪ ನೀವು ತಿನ್ನಿ. ಇಲ್ಲ ಒಂದ್ ಪ್ಲೇಟ್ ಸುಖಾಪುರಿ ತಗೊಂಡ್ಬಿಡ್ಲ ಪಾನಿ ತಿನ್ನಿ ನೀವು ತಿಂದ್ರೆ ತಿಂತೀನಿ ನಾನು ಅಷ್ಟೇ. ಅದ್ರಲ್ಲೇ ತಗೊಂತೀನಿ ಒಂದು. ಬನ್ನಿ ನೀವು ಬನ್ನಿ. ಅವನಿದ್ಯಾ ಶಾಪಿಂಗ್ ಬಂದು ಗೋಲ್ಗಪ್ಪ ತಿಂದಿಲ್ಲ ಅಂದ್ರೆ ಅದೊಂದು ಶಾಪಿಂಗ್ ಅಂತಾರ ಅನ್ನಲ್ಲ. ಇನ್ಕೋ ಇದೆ ಇದು ಅವ್ರಿಗೂ ಕೊಟ್ಬಿಡಿ ಒಂದು. ಚಿಯರ್ಸ್ ಮಾಡ್ತೀವಿ. ಅಲ್ಲ ಇದ್ರಲ್ಲೇ ಕೊಡಿ ಒಂದು. ಹಾ ಓ ಚಿಯರ್ಸ್. ಯಸ್. ಗೋಲ್ಗಪ್ಪ ಯಾವಾಗ ಸೂಪರ್. ಒಂದು ನೀವು ಒಂದು ನಾನು. ಓನ್ಲಿ ಒನ್. ಇದು 150 ಮಾಡಿ. ಕೇಳ್ಬೇಡಿ, ಇದು ಮಾತ್ರ ಇದು ಕೊಡ್ತೀನಿ. ಇದು ಬೇಕಾ 150 ಹಾಕ್ಕೊಡ್ತೀನಿ. ಅದಿಲ್ಲ ಆ ರೇಟಿಗೆ ಬಂದ್ರೆ ನಾನು ನಿಮಗೆ ಫ್ರೀ ಕೊಡ್ತೀನಿ. ಫ್ರೀ ಕೊಡ್ತೀರಾ? ಬಂದಿದ್ರೆ ಆ ರೇಟ್ ಕೊಡ್ತೇವೆ ಪಕ್ಕ. ಅವ ಅದ್ರಲ್ಲಿ ಏನಿದೆ ಅಷ್ಟು ಅಂತ ನಂಗೆ ಅರ್ಥ. ಅದ್ರಲ್ಲಿ ಏನಿಲ್ಲ, ಕ್ವಾಲಿಟಿ ಇರೋದು. ಏನು ಕ್ವಾಲಿಟಿ ಇಲ್ಲ, ತಂತಿ ತರ ಇದೆ ಅದು. ತಗೊಂಡ್ಬರ್ತೀವ ಇಲ್ಲ ನಿಮಗೆಲ್ಲ ಹೋಲ್ಸೇಲ್ ರೇಟ್ ಬಂದಿರೋದು. ಆಗ್ಲೇ ಲಾಸ್ಟ್ ಟೈಮ್ ಬಂದಾಗೂ ನಾನು ಇಲ್ಲೇ ಅಂದ್ರೆ ನಾನು 250 ಇಂದ 100 ರೂಪಾಯಿ ಏನು ಕಮ್ಮಿ ಮಾಡೋಕ್ಕಾಗುತ್ತಾ? ಅದೆಷ್ಟು ಅದು? ಯಾವುದು ಇದೆಷ್ಟು ಇದು? ಯಾವುದು 480 ಎಲ್ಲದೂ ಜಾಸ್ತಿನೇ ಹೇಳ್ತಿದ್ರು. ನಾರ್ಮಲ್ ಅಲ್ಲ, ಪ್ರೀಮಿಯಂ ಐಟಮ್. ಓ ಮೈ ಗಾಡ್, ಏಡಿ ಸ್ಟೋನ್ ಅಂತ ಬರುತ್ತೆ, ಅಮೆರಿಕನ್ ಡೈಮಂಡ್. ಓ ಮೈ ಗಾಡ್, ಅಮೇರಿಕಕ್ಕೆ ಹೋಗಿ ತಗೊಬೇಕಂಗಾದ್ರೆ. ಅಮೆರಿಕಕ್ಕೆ ಹೋಗಬೇಕು, ಇಲ್ಲಿಂದ ಎಷ್ಟು ಯಾವುದು? ಇದಕ್ಕೆಷ್ಟು? ಯಾವುದು 7 ಇದು ಇಲ್ಲ ಕೊಡ್ತಾ ಇತ್ತು, ತಗೊಳ್ಳಿ ಅಂತ ಹೇಳಿ ಕೊಡ್ತಾ ಇತ್ತು. ಅದು ಅಷ್ಟು ಬಂದಿ. ನೀವು ಮಲಯಾಳಂ ಯಾರು ಅಂದ್ರೆ ಮಲಯಾಳಂ? ಅಲ್ಲಿ ನೋಡಿ ಅವ್ರು ಯೋಚನೆ ಮಾಡಿ. ಕೇರಳ ಅಲ್ಲ, ಕರ್ನಾಟಕ. ಕರ್ನಾಟಕ, ನಾವು ಕರ್ನಾಟಕದವ್ರೆ. ಮಾಡಿ ಯಾವುದು ಅಷ್ಟು ಬಂದಿಲ್ಲ ಪ್ಲೀಸ್. ಎಲ್ಲೇ ಬರೋದು. ಇದೆಷ್ಟು? ಯಾವುದು 1200. ಇದೊಂದು ನನಗೆ 150 ಮಾಡಿ. 150 ಕೊಡ್ತೀನಿ ಈಗ. ಯಾವುದು? ಅಯ್ಯೋ ಅದು ಬೇಡ, ಅದು ಬೇಡ. ಈಗ ನಾನು ಮತ್ತೆ ಶಾಪಿಗೆ ಹೋಗಿ ನೀವು ನಾನೇ ನೋಡಿ ನೀವು. ಅಲ್ಲಿ ನಾವು ಬಂದ್ರು ನಮಗೆ ಇರಲಿ ಎರಡು ನೋಡ್ರು. ಅಲ್ಲ ಫ್ರೀಯಾಗಿ ಕೊಡ್ತೀರಾ? ಹಂಗೆ ಹೋಗ್ತಾ ಇದೀರಾ ಅಶಿಕಾ? ಇರದಿ ಎರಡು ಹಂಗೆ ಹೋಗ್ಬಿಡ್ಲಾ? ಫ್ರೀ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಏ ಬರದೆ ತಗೊಳ್ಳಿ. ಏ 229 ಇರೋದು ನನ್ನ ಹತ್ರ. ಎಲ್ಲ ಇಷ್ಟೊಂದು ಪ್ರಮೋಟ್ ಮಾಡ್ತಿದೀವಿ, ತಗೊಳ್ಳಿ ಪರವಾಗಿಲ್ಲ. ನಾನು ಎಲ್ಲ ಕಡೆ ಸರ್ಚ್ ಮಾಡಿದೀವಿ, ಎಲ್ಲಾದ್ರೂ ₹1 ಸಿಕ್ಬಿಟ್ರೆ ಐ ವಿಲ್ ಗಿವ್. ಶೂಟಿಂಗ್ ಬಂದಿದ್ದೀನಿ. ಏ ಪ್ರೀತಿ ಇದಾರೆ ಮನೆ, ಪ್ರೀತಿ ಚಾಲೆಂಜ್ ಅಲ್ಲಿ ಗೆಲ್ಬೇಕು. ಬಂದಿದ್ರೆ ಕೊಡ್ತಾ ಇದ್ದೀನಿ. ಏ ಬರುತ್ತೆ ತಗೊಳ್ಳಿ. ಚಾಲೆಂಜ್ ಇಟ್ಕೋಬಿಟ್ಟು ನೀವು ಅದೆಲ್ಲ ಕೇಳಲೇಬೇಡಿ. ಏನಂತ ಚಾಲೆಂಜ್ ಇಟ್ಕೊಂಡ್ಬಿಟ್ಟು ಕೇಳಬೇಡಿ ಅಂತ. ಇದು ಒಂದು ಲಾಸ್ಟ್. ಲಾಸ್ಟ್ ಆಗೋಯ್ತು. ಏನು ಹೋಗಲ್ಲ, ನಿಮ್ಗೆ ಹೋಗುತ್ತೆ. ನನ್ನ ಹೆಸರು ಹೇಳಿ ನೀವು. ಆಶಿಕಾ ತಗೊಂಡು. ಅಲ್ಲ ನೀವ್ ಏನ್ ಗೊತ್ತಾ, ಇಲ್ಲೊಂದು ಬೋರ್ಡ್ ಫೋಟೋ ಹಾಕೊಡ್ತೀನಿ. ಏ ಪ್ಲೀಸ್ ಬೇಗ. ಅಲ್ಲ ಇಲ್ಲಿ ಕೇಳಿ, ನಮ್ ಬಂದು 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 ಬ್ರ್ಯಾಂಡ್ ಆಗ್ಬಿಟ್ಟಿದೀನಿ, ತಗೊಳ್ಳಿ ಏನಾಗಲ್ಲ. ಏ ಬರುತ್ತೆ, ಬನ್ನಿ ಬೇಗ ಬೇಗ ಬೇಗ. ಚಾಲೆಂಜ್ ಮುಗಿಸೋಣ. ಅದು ಬೇಡ, ಅದು ಬೇಡ, ತಂತಿ ಬೇಡ, ತಕ್ಕಡಿನೂ ಬೇಡ, ತಂತಿನೂ ಬೇಡ, ಇದೆಲ್ಲ ನಿಮ್ಗೆ ಯಾರು ರೇಟ್ ಕೊಡ್ತೀನಿ? ತಂಬೂರಿ ವೀಣೆ ಯಾವುದು ಬೇಡ. ಇದ್ರಲ್ಲಿ ಕೇಳಲೇಬೇಡ, ಅದು ರೇಟ್ ಜಾಸ್ತಿ. ಇದು ಏನ್ ರೇಟ್ ಜಾಸ್ತಿ ಇದೆ? ಇದು ಅದಕ್ಕಿಂತ ಅದ್ರಲ್ಲಾದ್ರೆ ನಿಮಗೆ ಸ್ಟೋನ್ ಎಲ್ಲ ಇದೆ, ಇದ್ರಲ್ಲಿ ಏನು ಇಲ್ಲ. ತಗೊಳ್ಳಿ ಬೇಗ ಬೇಗ. ಅಯ್ಯೋ ಸರ್ ತಗೊಳ್ಳಿ ಸರ್, ಏನೋ ಟೈಮ್ ಆಯ್ತು ಸರ್, ಪಾಪ ಅಲ್ಲಿ ದಾನ ಮಾಡಕ್ ಹೋಗ್ಬೇಕು ನಾವು. ಎಷ್ಟು ಕೇಳಿದ್ರೆ ಅದು ಬರೋದು. ಏ ಬರುತ್ತೆ ತಗೊಳ್ಳಿ ಬೇಗ, ಬರುತ್ತೆ ತಗೊಳ್ಳಿ. ಇಲ್ಲ ಬ್ರೋ, ಅಲ್ಲ ನಾವೆಲ್ಲರಿಗೂ ದಾನ ಕೊಡ್ತೀವಿ, ನೀವೇನ್ ಒಂದು 10 ರೂಪಾಯಿ ಕಡಿಮೆ ಕೊಡ್ತಿಲ್ವಲ್ಲ? ಒಂದ್ ಹೆಲ್ಪ್ ಮಾಡಲ್ವಾ ನೀವು?
120 ಇದೆ ಅನ್ಕೊಂಡೆ 220 ಇತ್ತು. ಅಯ್ಯೋ ಹೌದು ಗ್ರೇಟ್ 100 ಜಾಸ್ತಿ ಆಗಿದೆ. ಪ್ರಾಮಿಸ್ ಇಲ್ಲ ನೋಡಿ, ಇಲ್ಲ ನೋಡಿ ಖಾಲಿ ಜೇಬು ಖಾಲಿ. ಅಯ್ಯೋ ಕೊಡಲ್ವಾ ಈಗ? ಕೊಡೋದೇ ಇಲ್ವಾ? ಬೇಜಾರ್ ಮಾಡ್ತೀರಿ. ಇವ್ರ ಅಂಗಡಿಗೆ ಬರ್ಬೇಡಿ ಅಂತ ಹೇಳ ಕೋಡಿ ಬರುತ್ತೆ. ಪಾಪ ಅವ್ರ ಹತ್ರ ದುಡ್ಡಿಲ್ಲ, ಇಷ್ಟೇ ಇರೋದು. ಆಶೆ ಮೋಸ. ಅಣ್ಣ ಓಡೋಗ್ಬಿಡ್ತಾರೆ ಇವಾಗ. ಇದು ಬರುತ್ತೆ ಕೊಡಿ. ನೋಡಿ ಇದ್ರಲ್ಲೆಲ್ಲ ಹೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇದನ್ನ ಇಟ್ಕೊಂಡು ನೀವು ಮಾಡ್ತೀರಾ? ಇಲ್ಲಿ ನೋಡಿ, ಇಲ್ಲಿ 200ಗೆ ಸ್ಟಾರ್ಟಿಂಗ್ ಪ್ರೈಸ್ ಇದು. ನೀವು ತಗೊಂಡಿರೋ ಸೀರೆಗೆ ಮ್ಯಾಚಿಂಗ್ ಇದು ತಗೊಳ್ಳಿ. ಅದ್ರಲ್ಲಿ ಬೇರೆ ಕಲರ್ ಇಲ್ವಾ? ಆಯ್ತು ಇದೇ ಕೊಡಿ. ನಂಗೇನು ಅದ್ರಲ್ಲಿ ಬೇರೆ ಕಲರ್ ಇಲ್ವಾ? ಬೇರೆ ಪ್ಯಾಟ್ರನ್? ಅದಾ ನೀವ್ ಹೇಳಿದ್ದು ಇದು ತಾನೇ? ಅಲ್ಲ ಅದೇ ಇಟ್ಕೊಂಡಿದ್ದೆ. ಕೊಡಿ ಅದೇ ಕೊಡಿ. ಇದನ್ನ ಕೊಡ್ತಿದ್ರು ಅವರು. ಇರ್ಲಿ ಬಿಡಿ ಪರವಾಗಿಲ್ಲ, ನಾವು ತಗೊಂತೀವಿ. ಬೇಡ ಅನ್ನಲ್ಲ ನಾವು ಹಂಗೆಲ್ಲ. ಅದಿಲ್ಲ. ಇದು ಹೋಗಿದೆ ರೀ. ಅದು ಹೋಗಿರೋದು. ಚೆನ್ನಾಗಿರೋದು ಕೊಡ್ತಿದ್ದೀರಾ ತಾನೇ? ಅಲ್ಲ ಮೇಲ್ಗಡೆದು ಇದು ವಾಷರ್ ತರ ಇರುತ್ತಲ್ಲ ಅದು. ಮಿಸ್ ಮಾಡ್ದೆ. ಆಶಿಕ್ಗೆ ಹುಡುಕೊಂಡು ಬಂದು ಆಶಿಕ್ ಹತ್ರನೇ ಬಾರ್ಗೇನ್ ಮಾಡಿ. ಬಾರ್ಗೇನು ಗೂಗ್ಲಿಗೆ ನೆಕ್ಸ್ಟ್ ಲೆವೆಲ್ ಬಾರ್ಗೇನ್ ಮಾಡಿದೀನಿ ಇವತ್ತು. ಐ ಆಮ್ ವೆರಿ ಪ್ರೌಡ್. ಲೈಕ್ ಮೈ ಸಿಸ್ಟರ್ ವಿಲ್ ಬಿ. ನನ್ನ ತಂಗಿ ತುಂಬಾ ಪ್ರೌಡ್ ಆಗಿದ್ದಾರೆ. ನಾನು ಬಹಳ ಕಡಿಮೆ ಬಾರ್ಗೇನ್ ಮಾಡೋದು, ಕೇಳಿದಷ್ಟು ಕೊಟ್ಬಿಡ್ತೀನಿ. ಇವತ್ತು ನನ್ನ ಬಾರ್ಗೇನಿಂಗ್ ಸ್ಕಿಲ್ಸ್ ಬಹಳ ಅಲ್ವಾ? ಏನಂತೀರಾ? ಚೆನ್ನಾಗಿ ಬಾರ್ಗೇನ್ ಮಾಡಿದ್ನಾ? ಸೂಪರ್. ಸೊ ನಾವಿವಾಗ ಮಕ್ಕಳಿಗೆ ಬ್ಯಾಗ್ ತಗೊಂಡ್ವಿ. ಸೊ ಅವ್ರಿಗೆ ಏನೇನು ನೀಡಿದೆ ಅನ್ನೋದು ಲಿಸ್ಟ್ ಕೊಟ್ಟಿದ್ದಾರೆ. ನಾವು ಆ ಲಿಸ್ಟ್ ಪ್ರಕಾರ ಎಲ್ಲ ತೊಗೊಂಡಿದ್ದೀವಿ. ಸೊ ಇವಾಗ ಬುಕ್ಕು. ಥ್ಯಾಂಕ್ ಯು ಸೊ ಮಚ್ ಸರ್. ಪ್ಲೀಸ್ ನೋಡಿ. ಸೊ ಈಗ ನಾವು ಹೋಗಿ ಮಕ್ಕಳನ್ನ ಮೀಟ್ ಮಾಡೋಣ. ನೀವು ನಮ್ಮ ಜೊತೆ ಬನ್ನಿ. ಲೆಟ್ಸ್ ಗೋ. ಸೊ ನಾವಿವಾಗ ಸಕ್ಕದಾಗಿ ಶಾಪಿಂಗ್ ಮಾಡಿದ್ವಿ. ಖಂಡಿತ. ಬಟ್ ನಮ್ಮ ಶಾಪಿಂಗ್ ಜೊತೆ ನೀಡಿ ಪೀಪಲ್ಸ್ಗೂ ಕೂಡ ನಾವು ಶಾಪಿಂಗ್ ಮಾಡಿದ್ದೀವಿ. ನಾವು ಆ್ಯಕ್ಚುಲಿ ಟಾಕಿಂಗ್ ಪ್ಯಾರೆಟ್ಸ್ ಕಡೆಯಿಂದ ಏನಾದರೂ ಒಂದು ಹೆಲ್ಪ್ ಮಾಡಬೇಕು, ಯಾರಿಗಾದ್ರೂ ಒಂದು ಸಹಾಯ ಮಾಡಬೇಕು ಅಂತ ಯೋಚನೆ ಬಂದಾಗ ಅದನ್ನು ತೋರಿಕೆಗೋಸ್ಕರ ಮಾಡ್ತಿಲ್ಲ. ಹೌದು. ಆದರೆ ಇದನ್ನ ನೋಡಿದಾಗ ಒಂದಷ್ಟು ಜನಕ್ಕೆ ಇನ್ಸ್ಪೈರ್ ಆಗುತ್ತೆ. ನೀವು ಕೂಡ ನಮ್ಮ ಥರನೇ ಒಂದಷ್ಟು ಜನಕ್ಕೆ ನಿಮ್ಮ ಕಣ್ಣಿಗೆ ಕಂಡವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಒಂದು ನಮ್ಮ ಆಸೆ ಅಷ್ಟೇ. ಸೊ ಇದು ಯಾವುದೇ ಕಾರಣಕ್ಕೂ ತೋರಿಸ್ಕೊಳ್ಳೋ ಅಂತ ಯಾವ ಇಂಟೆನ್ಷನು ಅಲ್ಲ. ನಿಮಗೂ ಒಂದು ಇನ್ಸ್ಪಿರೇಷನ್ ಸಿಗಲಿ ಅನ್ನೋ ಕಾರಣಕ್ಕೆ ನಾವು ಇದನ್ನು ಮಾಡ್ತಾ ಇರೋದು. ಆ್ಯಂಡ್ ನಮ್ಮ ಮೂಲ ಆಸೆ ಏನಂದರೆ ಯಾರಿಗೆ ಅಸಹಾಯಕರಿದ್ದಾರೆ ಅವ್ರಿಗೆ ಸಹಾಯ ಮಾಡಬೇಕು ಅಂತ. ಆ ಯೋಚನೆಯಲ್ಲಿ ನಮ್ಮ ಕಣ್ಣಿಗೆ ಬಿದ್ದಿದ್ದು ಸ್ಟೂಡೆಂಟ್ಸ್ಗೆ ತುಂಬ ನೀಡಿರುತ್ತೆ, ಬರೆಸೋಕ್ಕಾಗ್ತಾ ಇರಲ್ಲ. ಅಂಥವ್ರಿಗೆ ಒಂದು ಸಣ್ಣ ಅಳಿಲು ಸೇವೆ ನಮ್ಮದು. ತುಂಬ ದೊಡ್ಡದಲ್ಲ, ನಾವೇನೋ ಮಾಡಿದ ತಕ್ಷಣ ಜಗತ್ತೇನೂ ಬದಲಾಗಲ್ಲ. ಆದರೆ ಅವರ ಜಗತ್ತು ಸ್ವಲ್ಪನಾದರೂ ಬದಲ, ಅವರ ಬದುಕಿನ ಒಂದು ಏನು ಕಷ್ಟಗಳಿರುತ್ತೆ ಅದರಲ್ಲಿ ಒಂದು ಸಣ್ಣ ಸಹಾಯ ಆದಾಗ ಆ ಕಷ್ಟದಲ್ಲಿ ಒಂದು ಸಣ್ಣ ತೂಕ ಕಡಿಮೆ ಆಗಬಹುದೇನೋ ಅನ್ನೋದು ಒಂದು ನಮ್ಮ ಇಂಟೆನ್ಷನು. ಸೊ ಈ ಇಂಟೆನ್ಷನ್ಗೆ, ಈ ಒಂದು ಯೋಚನೆಗೆ, ಈ ಒಂದು ಒಳ್ಳೆ ಕೆಲಸಕ್ಕೆ ನಮಗೆ ಕೈ ಜೋಡಿಸಿದ್ದು, ಬೆನ್ನೆಲುಬಾಗಿ ನಿಂತಿದ್ದು ಇವತ್ತಿನ ಈ ಇದಕ್ಕೆ ಎಕ್ಸೆಲ್ ನೀಟ್ ಅಕಾಡೆಮಿ ಅವರು. ಸೊ ಅವ್ರಿಗೆ ನಾವು ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತೀವಿ. ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡೋದು ಅಂತಂದರೆ ಫ್ಯೂಚರ್ಗೆ ಒಂದು ದೊಡ್ಡ ಬೆನ್ನೆಲುಬನ್ನು ಸ್ಟ್ರಾಂಗ್ ಮಾಡೋ ಹಾಗೆ. ಅಂದರೆ ಇವತ್ತಿನ ಮಕ್ಕಳು ಮುಂದೆ ಅವ್ರು ತುಂಬ ದೊಡ್ಡದಾಗಿ ಬೆಳೆದು ಏನೋ ಒಂದು ಅಚೀವ್ ಮಾಡಿದಾಗ ಈ ದೇಶಕ್ಕೆ ನಾವು ಕೊಟ್ಟ ಕೊಡುಗೆ ಅಂತ ಅನಿಸುತ್ತೆ. ಸೊ ಅಲ್ಲಿ ಒಂದು ಸಣ್ಣ ಅಳಿಲು ಸೇವೆಗೆ ನಮ್ಮ ಜೊತೆ ಕೈ ಜೋಡಿಸಿರೋರು ಎಕ್ಸೆಲ್ ನೀಟ್ ಅಕಾಡೆಮಿ ಅವರು. ಸೊ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಬನ್ನಿ ಇವಾಗ ನಮ್ಮ ಸ್ಟೂಡೆಂಟ್ಸ್ನ ಮೀಟ್ ಮಾಡೋಣ. ಅವ್ರ ಫ್ಯೂಚರಲ್ಲಿ ಏನಾಗಬೇಕು ಅಂತಿದ್ದಾರೆ, ಅವ್ರಿಗೊಂದು ಸಣ್ಣ ಸಹಾಯನ ಮಾಡಿ ಅವ್ರ ಮಾತುಗಳನ್ನ ಕೇಳೋಣ. ಓಕೆನಾ? ಅವ್ನಿಗೆ ಮೀಟ್ ಮಾಡೋಣ. ಡನ್. ಸೊ ಎಕ್ಸೆಲ್ ನೀಟ್ ಅಕಾಡೆಮಿಯವರು ನಮ್ಮ ಟಾಕಿಂಗ್ ಪ್ಯಾರೆಟ್ಸ್ಗೆ ಕೈ ಜೋಡಿಸಿದ್ದಾರೆ. ಸೊ ಈ ಒಂದು ಚಿಕ್ಕ ಅಳಿಲು ಸೇವೆ ನಮ್ಮ ಕಡೆಯಿಂದ ಸ್ಟೂಡೆಂಟ್ಸ್ಗೆ ತುಂಬ ನೀಡಿರುತ್ತೆ ಅಂತ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಒಂದಷ್ಟು ಜನ ಸ್ಟೂಡೆಂಟ್ಸು ನಮ್ಮ ಕಣ್ಣಿಗೆ ಬಿದ್ದಿದ್ದಾರೆ.
ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಿಮ್ಮ ಹೆಸರು? ಸುಮಾ ಮ್ಯಾಮ್. ಏನು ಓದ್ತಾ ಇದ್ದೀರಾ ಸುಮಾ? ಸೆಕೆಂಡ್ PU ಸೈನ್ಸ್. ಎಲ್ಲಿ ಓದ್ತಾ ಇದ್ದೀರಾ? ಯಾವ ಸ್ಕೂಲ್? ಅತ್ತಿಗುಪ್ಪೆ ಕಾಲೇಜ್. ಹೌದಾ, ಚೆನ್ನಾಗಿ ಓದ್ತಿದ್ದೀರಾ? ಏನಾಗಬೇಕು ಅಂತಿದ್ದೀರಾ ಮುಂದೆ? ಮುಂದೆ ಡಾಕ್ಟರ್ ಆಗಬೇಕು ಅಂತ. ಹೌದಾ, ವೆರಿ ನೈಸ್, ವೆರಿ ಗುಡ್. ಚೆನ್ನಾಗಿ ಓದಿ, ಒಳ್ಳೆ ಕೆಲಸಗಳನ್ನ ಮಾಡಿ, ಚೆನ್ನಾಗಿ ಓದಿದ್ರೆ ತಾನಾಗೆ ಎಲ್ಲದೂ ಸಿಗ್ತಾ ಹೋಗುತ್ತೆ. ಸೊ ನೀವು ಚೆನ್ನಾಗಿ ಓದಿದ್ರೆ ಎಲ್ರಿಗೂ ಹೆಸರು ಬರುತ್ತೆ. ಹೌದಾ? ಸೊ ನಿಮಗೆ ಇವಾಗ ಅವಶ್ಯಕತೆ ಇರೋ ಒಂದಷ್ಟು ಪುಸ್ತಕಗಳು, ಪೆನ್ಗಳು ಏನು ನಿಮಗೆ ಓದೋಕ್ಕೆ ನೀಡಿದೆ ಅದನ್ನು ನಮ್ಮ ಟಾಕಿಂಗ್ ಪ್ಯಾರೆಟ್ಸ್ಗೆ ಕೈ ಜೋಡಿಸ್ಬಿಟ್ಟು, ಅಂದರೆ ನಮಗೂ ಒಂದು ಸಪೋರ್ಟಾಗಿ ನಿಂತಿರೋದು ಎಕ್ಸೆಲ್ ನೀಟ್ ಅಕಾಡೆಮಿ ಅವರು. ಸೊ ಅವ್ರ ಕಡೆಯಿಂದ ನಿಮಗೆ ಈ ಒಂದು ಸಣ್ಣ ಕಾಣಿಕೆ. ಸೊ ಆಶಿಕಾ, ಈಗ ನಾವು ಏನು ಈ ಮಕ್ಕಳಿಗೆ ಸಹಾಯ ಮಾಡ್ತಾ ಇದ್ದೀವಿ, ನಿಮ್ಮ ಕಡೆಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ ಚೆನ್ನಾಗಿ ಓದಿ, ನೀವು ಅಂದ್ಕೊಂಡಿರುವಂಥ ಕನಸೆಲ್ಲ ನನಸಾಗಲಿ, ಯಾವುದೇ ಕಾರಣಕ್ಕೂ ಹೆದರಬೇಡಿ, ಒಳ್ಳೆ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ಏನೇ ಆದರೂ ಒಳ್ಳೆ ಮಾರ್ಕ್ಸಿಂದ ನೀವು ತುಂಬ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಟಾಪ್ ಪೊಸಿಷನ್ಗೆ ಹೋಗ್ತೀನಿ ಅನ್ನೋ ಒಂದು ಗುರಿನ ಧ್ಯೇಯನ ಇಟ್ಕೊಂಡು ಓದಿ. ಸೊ ಯಾವತ್ತೂ ಕುಗ್ಗಬೇಡಿ ಅಷ್ಟೇ. ವಿಶ್ ಯು ಆಲ್ ದ ಸಕ್ಸಸ್. ಥ್ಯಾಂಕ್ ಯು ಮ್ಯಾಮ್. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬಾ ಖುಷಿ ಆಗ್ತಿದೆ. ಅದು ಜಾಸ್ತಿ ನಮ್ಮ ಕೈಲೂ ಏನೂ ತಗೊಳಕ್ಕಾಗ್ತಿರ್ಲಿಲ್ಲ, ನೀವು ಹೆಲ್ಪ್ ಮಾಡ್ತಿರೋದು ಖುಷಿ ಇದೆ. ನಾವಷ್ಟೇ ಅಲ್ಲ, ನಾವು ಟಾಕಿಂಗ್ ಪ್ಯಾರೆಟ್ಸ್ ಜೊತೆ ಎಕ್ಸೆಲ್ ನೀಟ್ ಅಕಾಡೆಮಿ ಅವರು ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ವೆರಿ ಸ್ವೀಟ್. ಆದರೆ ನೀವು ಬರೀ ಥ್ಯಾಂಕ್ಸ್ ಹೇಳೋದಲ್ಲ, ನಿಜವಾಗ್ಲೂ ನೀವು ಚೆನ್ನಾಗಿ ಓದಬೇಕು. ನೀವು ರಿಟರ್ನ್ ಗಿಫ್ಟ್ ಅಂತ ಏನಾದ್ರು ಕೊಟ್ಟರೆ ಅದು ನಿಮ್ಮ ಮಾರ್ಕ್ಸ್ ಕಾರ್ಡು. ಹಾಂ, ಖಂಡಿತ. ಚೆನ್ನಾಗಿ ಓದಿ ವಾಪಸ್ ನಿಮ್ಮ ರಿಸಲ್ಟ್ ಜೊತೆ ನಮ್ಮ ಟಾಕಿಂಗ್ ಪ್ಯಾರೆಟ್ಸಲ್ಲಿ ಮತ್ತೆ ಮೀಟ್ ಮಾಡೋಣ. ಓಕೆ, ಥ್ಯಾಂಕ್ ಯು. ನೋಡಿದ್ರಿ ಅಲ್ಲ? ಸೊ ಇವರ ಮುಖದಲ್ಲಿ ಒಂದು ಸಣ್ಣ ನಗು ನಮಗೇನೋ ಒಂಥರ ಸ್ಟ್ರೆಂತು. ನಾವೇನು ಜಗತ್ತನ್ನ ಬದಲಾಯಿಸ್ತಿಲ್ಲ, ಆದರೆ ಇವರ ಜಗತ್ತು ಸ್ವಲ್ಪನಾದರೂ ಬದಲಾಗುತ್ತೆ ಅನ್ನೋ ಒಂದು ಆಶಾಭಾವನೆ ನಮ್ಮದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಮ್ಮ ಈ ಒಂದು ಒಳ್ಳೆ ಪ್ರಯತ್ನಕ್ಕೆ ಎಕ್ಸೆಲ್ ನೀಟ್ ಅಕಾಡೆಮಿಯವರು ಕೈ ಜೋಡಿಸಿದ್ದಾರೆ. ಸೊ ಅವರಿಂದ ಕೂಡ ಒಂದು ಸಣ್ಣ ಸಹಾಯ ಸಿಗ್ತಾ ಇದೆ. ಹಾಗಾಗಿ ನಾವು ಈ ಮಕ್ಕಳನ್ನ ಕರೆದು, ಅಂದರೆ ನಮ್ಮ ಫ್ಯೂಚರ್ ಇವರೆಲ್ಲ, ಸೊ ನಾವು ಯಾವುದೇ ರೀತಿ ತೋರಿಕೆಗೋಸ್ಕರ ಈ ಕೆಲಸ ಮಾಡ್ತಾ ಇಲ್ಲ, ಬಟ್ ನೀವು ಇದರಿಂದ ಇನ್ಸ್ಪೈರ್ ಆದರೆ ಒಂದಷ್ಟು ಜನ ಮಕ್ಕಳನ್ನ ನೀವು ಓದಿಸ್ಬೋದು ಅನ್ನೋ ಕಾರಣಕ್ಕೆ ನಾವು ಇದನ್ನು ನಿಮ್ಗೆ ಮೆಸೇಜ್ ಥರ ಕೊಡ್ತಾ ಇದ್ದೀವಿ ಅಷ್ಟೇ. ಸೊ ನನ್ನ ಜೊತೆ ಇವಾಗ ನಿಮ್ಮ ಹೆಸರು? ಅಶ್ವಿನಿ, ಏನು ಓದ್ತಿದ್ದೀರಾ? ಸೆಕೆಂಡ್ PU ಓದ್ತಿದ್ದೀನಿ. ಯಾವ ಕಾಲೇಜು? ಅತ್ತಿಗುಪ್ಪೆ ವಿಜಯನಗರ ಕಾಲೇಜ್. ಓಕೆ, ಚೆನ್ನಾಗಿ ಓದ್ತಿದ್ದೀರಾ? ಎಷ್ಟು ಬಂದಿತ್ತು 10th ಮಾರ್ಕ್ಸು? 10th 60 ಬಂದಿತ್ತು. ಫಸ್ಟ್ PU 71 ಬಂದಿತ್ತು. ಹಂಗೆ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗ್ಬೇಕು ಅಲ್ವಾ? ಓಕೆ, ಮನೇಲಿ ಕಷ್ಟ ಆಗ್ತಾ ಇತ್ತಾ ನಿಮಗೆ? ಏನಿಲ್ಲ, ಚೆನ್ನಾಗಿ ಓದ್ತೀರಾ ಇನ್ಮೇಲೆ? ಓದಕ್ಕೇನು ಕಷ್ಟ ಆಗ್ತಿಲ್ಲ ತಾನೆ? ಮನೇಲಿ ಏನು ಕಷ್ಟ ಇಲ್ಲ ತಾನೆ? ಓದಕ್ಕೇನು ಪ್ರೆಷರ್ ಇಲ್ಲ ತಾನೆ? ಸೊ ಚೆನ್ನಾಗಿ ಓದಿ. ಏನಾಗಬೇಕು ಅಂತಿದ್ದೀರಾ ಮುಂದೆ? ಇಲ್ಲ, ಸೆಕೆಂಡ್ PU ಮುಗಿಸಿ ಸೈಡ್ ಕೋರ್ಸ್ ತೊಗೋಬೇಕು ಅಂದ್ಕೊಂಡಿದ್ದೀನಿ, ಅದು ಮಾಡಬೇಕು. ಓಕೆ, ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ. ನೀವು ವಾಪಸ್ ನಮ್ಗೆ ಕೊಡೋ ಗಿಫ್ಟ್ ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಆಯಿತಾ? ಸೊ ಇವತ್ತಿನ ನಿಮ್ಗೇನು ನಾವು ಹೆಲ್ಪ್ ಮಾಡಬೇಕು ಅಂತ ಇದ್ದೀವಿ, ನಮ್ಮ ಜೊತೆ ಕೈ ಜೋಡಿಸಿರೋದು ಎಕ್ಸೆಲ್ ನೀಟ್ ಅಕಾಡೆಮಿಯವರು. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವರು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಖುಷಿ ಆಗುತ್ತೆ, ನೀವು ಹೀಗೆ ಹೆಲ್ಪ್ ಮಾಡ್ತಾಯಿರಿ. ಯಾರಿಗಾರು ಕಷ್ಟ ಅಂದಾಗ ಸ್ವಲ್ಪ ಅವರು ಎಜುಕೇಷನಿಗೆ ಮುಂದೆ ಬರ್ತಾರೆ. ಅವ್ರು ಓದಿದ್ರೆ ಆಲ್ಮೋಸ್ಟ್ ನೀವು ಗರ್ಲ್ಸ್ಗೆ ಹೆಲ್ಪ್ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗುತ್ತೆ. ಅವ್ರ ಫ್ಯೂಚರ್ನ ಅವ್ರು ನೋಡ್ಕೋಬೋದು. ಆಶಿಕಾ, ನೀವು ಏನು ಹೇಳ್ತೀರಾ? ಆ್ಯಕ್ಚುಲಿ ಇವರಲ್ಲಿರುವಂಥ ಒಂದು ಒಳ್ಳೆ ಭಾವನೆ ಇದೆ, ತುಂಬ ಜನರಿಗೆ ಹೆಲ್ಪ್ ಮಾಡಿ ಅಂತ ಹೇಳಿದ್ರು. ಆ್ಯಂಡ್ ಎಸ್ಪೆಷಲಿ ಗರ್ಲ್ಸಿಗೆ ಜಾಸ್ತಿ ಹೆಲ್ಪ್ ಮಾಡಿ, ಅವರಿಂದ ತುಂಬ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದ ಹಾಗೆ ಅಂತ ಹೇಳ್ತಾರಲ್ಲ. ಸೊ ಹಾಗೆ ಇವರು ಆ ರೀತಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಇವರಿಂದ ಈ ಒಂದು ಸಣ್ಣ ಅಳಿಲು ಸೇವೆಯಿಂದ ಇವರ ಜೀವನ ಉನ್ನತ ಶಿಖರಕ್ಕೆ ಏರಲಿ, ಇವರು ಯಶಸ್ಸಿನ ಹಾದಿಯನ್ನು ಕಾಣಲಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಓದಿ, ಯಾವುದೇ ಕಾರಣಕ್ಕೂ ಯಾವುದ್ರಲ್ಲೂ ಹೆದರಬೇಡಿ, ಮುನ್ನುಗ್ಗಿ. ಸೊ ನಿಮ್ಗೆ ಯಾವುದೇ ರೀತಿ ಒಂದು ಅಡಚಣೆ ಬಂದರೂ ಕೂಡ ನೀವು ಯಾಕೆ ಸ್ಟಾರ್ಟ್ ಮಾಡಿದ್ರಿ, ಯಾಕೆ ನಾನು ಇಲ್ಲಿದ್ದೀನಿ ಅನ್ನೋದನ್ನು ನೆನಪು ಮಾಡಿಕೊಂಡು ಒಂದು ಒಳ್ಳೆ ಪೋಸ್ಟಿಗೆ ಹೋಗಿ, ಆವಾಗ ಏನು ನೀವು ಅಂದ್ಕೊಂಡಿದ್ದೀರಾ ಆ ಗೋಲ್ನ ರೀಚ್ ಆಗ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸೊ ನಿಮಗೋಸ್ಕರ ಬ್ಯಾಗು, ಬುಕ್ಕು, ಇದರಲ್ಲೆಲ್ಲ ಅವ್ರಿಗೇನು ನೀಡಿದೆ ಅದೆಲ್ಲದನ್ನೂ ಇದರಲ್ಲಿ ಕೊಟ್ಟಿದ್ದೀವಿ. ಒಂದು ಸಣ್ಣ ಕಾಣಿಕೆ.
ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಓದಿ ಒಳ್ಳೆ ಹೆಸರು ತನ್ನಿ, ತಂದೆ ತಾಯಿಗೂ ಅಷ್ಟೇ, ಸಮಾಜಕ್ಕೂ ಅಷ್ಟೇ, ಆ್ಯಂಡ್ ನಮ್ಮ ಟಾಕಿಂಗ್ ಪ್ಯಾರೆಟ್ಸ್ ಮತ್ತು ಎಕ್ಸೆಲ್ ನೀಟ್ ಅಕಾಡೆಮಿಗೂ. ಥ್ಯಾಂಕ್ ಯು ಅಕ್ಕ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಏನೋ ಹೇಳಿರ್ಬೋದು ಅಂತ ಅಂದ್ಕೊಂಡಿದ್ದೆ, ಆದರೆ ಅನ್ನಿಸ್ತಿದೆ. ಹೀಗೆ ಹೆಲ್ಪ್ ಮಾಡ್ತಾಯಿರಿ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ನಾ ಹೇಳಿದ್ನಲ್ಲ, ನಮಗೆ ಥ್ಯಾಂಕ್ಸ್ ಬೇಡ, ನಿಮ್ಮ ಮಾರ್ಕ್ಸ್ ಕಟ್ಟಬೇಕು ಅಂದರೆ ನೀವು ಚೆನ್ನಾಗಿ ಓದಬೇಕು. ಓಕೆನಾ? ಆಲ್ ದ ವೆರಿ ಬೆಸ್ಟ್. ಎಸ್, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಚೆನ್ನಾಗಿ ಓದಿ. ನಮಗೆ ಕೈ ಜೋಡಿಸಿರೋದು ಎಕ್ಸೆಲ್ ನೀಟ್ ಅಕಾಡೆಮಿಯವರು. ಸೊ ಈಗ ಚಂದನ್ ಅನ್ನೋ ಸ್ಟೂಡೆಂಟ್ ನನ್ನ ಜೊತೆ ಇದ್ದಾರೆ. ಚಂದನ್ ಏನಾಗಬೇಕು ಅಂತಿದ್ಯಾ ಮುಂದೆ? ನಾನು ಇಂಜಿನಿಯರ್ ಆಗಬೇಕಂತ ಇದ್ದೀನಿ ಮೇಡಮ್. ಹೌದಾ? 10th ಎಷ್ಟಿತ್ತು ಮಾರ್ಕ್ಸ್ ನಿಂದು? 10th ಕಮ್ಮಿ ಬಂದು 75% ಬಂತು. ಇವಾಗ ಫಸ್ಟ್ PUC 64 ಬಂದಿದೆ, ಸೆಕೆಂಡ್ PUC ಒಂದು 85% ಬಂದು ಖುಷಿನೇ. ಟಾರ್ಗೆಟ್ ಇರೋದು 90. ಇಂಜಿನಿಯರಿಂಗ್ ಓದಕ್ಕೆ ಸಾಕು ಅಂತಿದ್ಯಾ ಚಂದನ್? ಬಟ್ ನೀನು ಚೆನ್ನಾಗಿ ಓದಬೇಕು ಕಣೋ. ನೀನು ಚೆನ್ನಾಗಿ ಓದಿ ವಾಪಸ್ ನಮ್ಗೆ ಒಂದು ಒಳ್ಳೆ ಮಾರ್ಕ್ಸ್ ಕಾರ್ಡ್ನ ತೋರಿಸ್ಬೇಕು ನೀನು ತೊಗೊಂಬಂದು. ಓಕೆನಾ? ನೀನು ಇಂಜಿನಿಯರಿಂಗ್ ಆದಮೇಲೂ ನಮ್ಮನ್ನು ನೆನೆಸ್ಕೊಬೇಕು. ಹಾಂ, ಪಕ್ಕ. ಯಾಕೆ ಇಷ್ಟೆಲ್ಲ ಹೇಳ್ತಿರೋದು ಅಂದರೆ, ಇವ್ರು ಯಾವಾಗ ಚೆನ್ನಾಗಿ ಓದಿ ಒಂದು ಅವ್ರ ಮನೆಗೆ, ಅವ್ರ ತಂದೆ ತಾಯಿಗೆ, ಸಮಾಜಕ್ಕೆ ಹೆಸರು ತರ್ತಾರೆ, ಆಗ ನಮ್ಗೆ ಒಂದು ಒಳ್ಳೆ ಸಮಾಜದ ನಿರೀಕ್ಷೆ ನಿಜ ಆಗೋಕ್ಕೆ ಶುರುವಾಗುತ್ತೆ. ಸೊ ಏನೇ ಹುಡುಗಾಟ, ಹಂಗಂತ ನೀನು ಹುಡುಗಾಟ ಆಡಬಾರ್ದು ಅಂತಿಲ್ಲ, ಅಥವಾ ನಿನ್ನ ತರಲೆ ತಮಾಷೆ ನಿನ್ನ ವಯಸ್ಸನ್ನ ಯಾವತ್ತೂ ಮಿಸ್ ಮಾಡ್ಕೊಬೇಡ. ನೀನು ಆ ಎಲ್ಲ ಎಂಜಾಯ್ಮೆಂಟ್ನು ಮಾಡು, ಈ ವಯಸ್ಸು ಮತ್ತೆ ಸಿಗಲ್ಲ. ಆದರೆ ಅದ್ರ ಜೊತೆಗೆ ನೀನು ಚೆನ್ನಾಗಿ ಓದಬೇಕು. ಯಾವ ಕಾಲೇಜು? ಅತ್ತಿಗುಬ್ಬೆ ಗೌರ್ಮೆಂಟ್ ಕಾಲೇಜ್. ಓಕೆ. ಸೊ ಚೆನ್ನಾಗಿ ಓದ್ತೀಯಲ್ಲ ಅಂದರೆ ಆಶಿಕಾ, ನೀವೇನು ಹೇಳ್ತೀರಾ? ಇವನ್ಗೆ ಒಳ್ಳೆ ಸ್ಮೈಲ್ ಇದೆ, ಆ ಕಣ್ಣು ನೋಡಿ ಹೆಂಗಿದೆ. ಸೊ ಚಂದನ್ ಬಹಳ ಚಂದನ ಚೇತನವನ್ನು ತುಂಬಿಕೊಂಡು ತುಂಬ ಚೆನ್ನಾಗಿ ಓದು. ನಿನ್ನ ಡ್ರೀಮ್ಸ್, ನೀನೇನು ಗೋಲ್ಸ್ ಇಟ್ಕೊಂಡಿದ್ಯಾ ಅದನ್ನು ಬ್ಯೂಟಿಫುಲ್ಲಾಗಿ ಅದ್ರ ಪ್ರಕಾರ ನೀನು ನಡ್ಕೊಂಡು ಹೋಗಿ ಅದಕ್ಕೊಂದು ಪ್ಲ್ಯಾನ್ ಹಾಕ್ಕೊಂಡು ಪ್ಲೀಸ್ ಆ ಗೋಲ್ಸ್ನ ರೀಚ್ ಆಗು. ಆ್ಯಂಡ್ ಆ ಗೋಲ್ನ ರೀಚ್ ಆಗೋದಕ್ಕೆ ನಾನು ನಿನಗೆ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ವೆರಿ ಮೋರ್ ಪವರ್ ಟು ಯು, ಮೋರ್ ಲಕ್ ಟು ಯು. ಸೊ ನೀನು ಏನೇನು ಅಂದ್ಕೊಂಡಿದ್ಯಾ ಇನ್ನೂ ದೊಡ್ಡ ಯಶಸ್ಸು ನಿನಗೆ ಸಿಗಲಿ, ಇಂಜಿನಿಯರ್ಗಿಂತ ಇನ್ನೂ ದೊಡ್ಡ ಉನ್ನತ ಮಟ್ಟಕ್ಕೆ ಹೋಗಲಿ ನೀನು ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಬ್ಯೂಟಿಫುಲ್ ಫ್ಯೂಚರ್. ಬಟ್ ಚಂದನ್, ಯಾವಾಗಲೂ ಕನಸು ಕಾಣೋಕ್ಕೆ ನಾವು ಯಾರೂ ಚಾರ್ಜ್ ಕೊಡಬೇಕಾಗಿಲ್ಲ, ಹೌದಾ? ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ನೀನು 90 ಮಾರ್ಕ್ಸಿನ ಕನಸು ಕಾಣ್ಬಿಡ ಕಣೋ, 100 ಕಾಣು. ಆಗ ಕಡಿಮೆ ಸಿಕ್ಕರೂ ಪರವಾಗಿಲ್ಲ, ಜಾಸ್ತಿ ಸಿಕ್ಕರೂ ಪರವಾಗಿಲ್ಲ ಅಂತಲೇ ಇರು. ಬಟ್ ಯಾವತ್ತೂ ನಾವು ಒಂದು ಪೆನ್ನು ಪೇಪರು ಕೊಟ್ಟಾಗ ಬರೀ ಅಂತ ಏನಾದ್ರು ಹೇಳಿದ್ರೆ ನಾವು ಸೈಕಲ್ನ ಬರಿಬಾರ್ದು ಕಣೋ, ಬರೆದ್ರೆ ಫ್ಲೈಟ್ನ ಬರಿಬೇಕು, ಆಯಿತಾ? ಸೊ ಯಾವಾಗಲೂ ಆಶಾಭಾವನೆ ನೆಕ್ಸ್ಟ್ ಲೆವೆಲಲ್ಲಿ ಇರಬೇಕು. ಬಟ್ ಅದು ಭ್ರಮೆ ಆಗಬಾರ್ದು, ಅದ್ರ ಕಡೆಗೆ ನೀನು ಪ್ರಾಮಾಣಿಕವಾಗಿ ಪ್ರಯತ್ನವೂ ಮಾಡಬೇಕು, ಆಯಿತಾ? ನಮ್ಮ ಟಾಕಿಂಗ್ ಪ್ಯಾರೆಟ್ಸ್ ಕಡೆಯಿಂದ ಮತ್ತು ಎಕ್ಸೆಲ್ ನೀಟ್ ಅಕಾಡೆಮಿ ಅವ್ರು ಇವೆರಡು ಸೇರಿ ನಿಮಗೆ ಹೆಲ್ಪ್ ಮಾಡ್ತಾ ಇರೋದು. ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ? ಖುಷಿ ಆಗ್ತಿದೆ ಮ್ಯಾಮ್, ನಮ್ಮನ್ನ ಗುರುತಿಸಿ ಇಷ್ಟು ಹೆಲ್ಪ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ಬಟ್ ನೀನು ನೆಕ್ಸ್ಟು ಚೆನ್ನಾಗಿ ಓದಿ ಎಕ್ಸೆಲ್ ನೀಟ್ ಅಕಾಡೆಮಿ ಅವ್ರಿಗೂ ಕೂಡ ಒಂದು ಹೆಸರು ತರಬೇಕು. ಆ್ಯಂಡ್ ನೀನು ಓದಿ ಮುಂದೆ ಬಂದಮೇಲೆ ನೀನು ಒಂದು 10 ಜನಕ್ಕೆ ಹೆಲ್ಪ್ ಮಾಡಬೇಕು. ಅದು ಖಂಡಿತ ಮ್ಯಾಮ್, ಮಾಡೇ ಮಾಡ್ತೀನಿ ಹೆಲ್ಪ್. ನಾನು ಇಂಜಿನಿಯರ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಒಟ್ಟಿನಲ್ಲಿ ಒಂದು ಒಳ್ಳೆ ಜಾಬ್ ಸಿಕ್ಕಿದ್ರೆ ಸಾಕು, ನನ್ನ ಕೈಲಾದಷ್ಟು ನಾನು ಸೆಲೆಕ್ಟ್ ಮಾಡ್ತೀನಿ. ಸೂಪರ್, ಇದು ಸ್ಪಿರಿಟ್ ಅಂದರೆ. ಸೊ ನಾವು ಯಾವಾಗ ನಮ್ಮಲ್ಲಿರೋ ಒಂದು ಅಷ್ಟರಲ್ಲಿ ಒಂದು 5% ಆದರೂ ಕೊಡ್ತೀವಿ ಅಂತ ಅಂತೀವಿ, ಆಗ ದೇವರು ನಮಗೆ ನಿಜವಾಗ್ಲೂ ಜಾಸ್ತಿ ಕೊಡೋಕ್ಕೆ ಶುರು ಮಾಡ್ತಾನೆ. ಯಾಕಂದರೆ ನನ್ನೊಬ್ಳಿಗೆ ಕೇಳ್ತಿಲ್ಲ, ನನ್ನ ಜೊತೆಲಿರೋರ್ಗೂ ಕೇಳ್ತಾ ಇದ್ದೀನಿ ಅಂತ. ಸೊ ನೀನು ಅದು ಆ ದಿಕ್ಕಲ್ಲಿ ಮುನ್ನಡೀತೀಯ ಅನ್ನೋ ಒಂದು ಸಣ್ಣ ಲೈಟ್ ನನಗೂ ಕಾಣಿಸ್ತಾ ಇದೆ, ಸ್ಪಾರ್ಕ್. ಓಕೆ, ಆಲ್ ದ ಬೆಸ್ಟ್. ಎಕ್ಸೆಲ್ ನೀಟ್ ಅಕಾಡೆಮಿ ಅವ್ರಿಗೆ ಏನು ಹೇಳ್ತೀಯ? ಎಕ್ಸೆಲ್ ನೀಟ್ ಅಕಾಡೆಮಿ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂಗೆ ನಂತರ ಯಾರ್ಯಾರಿಗೆ ಓದೋಕ್ಕೆ ತುಂಬ ಇಷ್ಟ ಇದೆ ಬಟ್ ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಯಾರಿದ್ದಾರೋ ಅವ್ರು ನನಗೆ ಇದೇ ಥರ ಹೆಲ್ಪ್ ಮಾಡ್ತಾಯಿರಿ. ನಾವು ಒಂದು ಹೆಲ್ಪ್ ಮಾಡಿದ್ರಿಂದ ನಿಮ್ಮ ಋಣದಲ್ಲಿ ಒಂದೊಳ್ಳೆ ಜಾಬ್ ತೊಗೊಂಡು ಮುಂದೆ ನಮ್ಗೆ ಇಂಥ ಅಕಾಡೆಮಿಯವ್ರು ಹೆಲ್ಪ್ ಮಾಡಿದರು ಅಂತ ನಾವು ಮುಂದೆ 5-6 ಜನ ಯಾರಿಗಾಗಲ್ಲ ಅವ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂಪರ್ ಚಂದನ್, ಸೂಪರ್. ಇಲ್ಲ, ನೀನೇನೋ ಅಚೀವ್ ಮಾಡ್ತೀಯ ಅಂತ ಅನ್ನಿಸ್ತಿದೆ ನನಗೆ, ಯಾಕಂದರೆ ಅವ್ನ ಸ್ಪಿರಿಟ್ ನೋಡಿ ಹೆಂಗಿದೆ ಅಲ್ವಾ? ಸೊ ಚೆನ್ನಾಗಿ ಓದ್ತಾನೆ, ಸಕ್ಕತ್ತಾಗಿ ಓದ್ತಾನೆ. ಆ್ಯಂಡ್ ನಿಂಗೋಸ್ಕರ ಬ್ಯಾಗಲ್ಲಿ ನಿಂಗೇನು ನೀಡಿದೆ ಅದೆಲ್ಲದು. ಥ್ಯಾಂಕ್ ಯು ಮ್ಯಾಮ್. ಆಲ್ ದಿ ಬೆಸ್ಟ್. ಚಂದನ್ ಸೂಪರ್ ಅಲ್ಲ? ಸಕ್ಕತ್ತಾಗಿ ಓದ್ತಾನೆ ಅವನು ಇವಾಗ. ಹೀರೋ. ಎನಿವೇಸ್, ಆಲ್ ದ ಬೆಸ್ಟ್ ಬಾ. ಸಿ ಯು. ಸೊ ಈಗ ಮಕ್ಕಳಿಗೆ ಅದನ್ನು ಕೊಟ್ಟಿದ್ದೇನೋ ಒಂಥರ ಖುಷಿ ಆಗ್ತಾ ಇದೆ. ಚಿಕ್ಕವರು ದೊಡ್ಡವರು ಅಂತಲ್ಲ,
ಅವ್ರಿಗೊಂದು ಮೆಚುರಿಟಿ ಇದೆ ಎಲ್ರಿಗೂ. ಸೊ ಆ ಮೆಚುರಿಟಿನಲ್ಲಿ ನನಗೆ ಅವರೇನೋ ಅಚೀವ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ರಿಯಲಿ ಅವ್ರಿಗೆಲ್ಲರಿಗೂ ತುಂಬ ನೀಡಿದೆ. ಹೌದು, ಅಲ್ವಾ? ನಿಮ್ಗೇನು ಅನ್ನಿಸ್ತು? ಅವರೆಲ್ಲ ಮುಗ್ಧತೆ ಕಾಣಿಸ್ತು. ಆ ಮುಗ್ಧತೆಯಿಂದ ಅವ್ರು ಎಲ್ಲೋ ಒಂದು ದೊಡ್ಡ ಮಟ್ಟಕ್ಕೆ ಹೋಗಿ ನಿಲ್ತಾರೆ ಅನ್ನೋ ಒಂದು ಭರವಸೆ ಕೂಡ ಸಿಕ್ಕಿದೆ. ಆ್ಯಂಡ್ ಈ ಒಂದು ಒಳ್ಳೆ ಕಾಸಿಗೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಆ ಒಂದು ಪರಿಸ್ಥಿತಿಯಲ್ಲಿ ನಾನು ಕೂಡ ಇದ್ದು ಬಂದಿದ್ದೀನಿ. ಸೊ ನನಗೆ ಅದರ ನೋವು ಗೊತ್ತಿದೆ. ಆ್ಯಂಡ್ ಓದಬೇಕು ಅಂತ ಎಷ್ಟೋ ಸಲ ಅಂದ್ಕೊಂಡಾಗ ಬೆನ್ತಟ್ಟೋರು ಇರೋದಿಲ್ಲ. ಸೊ ಈಗ ನೀವು ಆ ರೀತಿ ಬೆನ್ತಟ್ಟಿ ಅವರಿಗೆ ಬೆನ್ನೆಲುಬಾಗಿ, ಎಲ್ಲೋ ಬೆನ್ನೆಲುಬು ಅನ್ನೋಕ್ಕಿಂತ ಒಂದು ಆಶಾ ಕಿರಣನ ಕೊಟ್ಟಿದ್ದೀರಾ. ಸೊ ಕೊನೆಗೆ ಚಂದನ್ ಹೇಳ್ದಾಗೆ ಅವನು ಓದಿ ತದನಂತರ ಒಂದು 4-5 ಜನಕ್ಕೆ ಅವ್ನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾನೆ. 4-5 ಜನಕ್ಕೆ ಬೇಡ, ಅವ್ನು ಒಬ್ರಿಗೆ ಸಹಾಯ ಮಾಡಿದ್ರು ಸಾಕು. ಸೊ ಈ ಒಂದು ಗುಡ್ನೆಸ್ಸನ್ನು ನಾವೆಲ್ಲ ಕಡೆ ಹಂಚಿದಾಗ ಆಗುತ್ತೆ. ಪ್ರೊಸೀಡ್ ಆಗಲಿ ಅದು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಯಾರೇ ನಿಮಗೆ ಸಹಾಯ ಕೇಳಿದಾಗಲೂ, ಹೌದು ಭಾಳಷ್ಟು ಕೆಲವೊಮ್ಮೆ ನಾವು ಸಹಾಯ ಮಾಡೋ ಪರಿಸ್ಥಿತಿಲಿರೋದಿಲ್ಲ, ಬಟ್ ಅಟ್ಲೀಸ್ಟ್ ನಾವೊಂದು ಕಾನ್ಫಿಡೆನ್ಸನ್ನು ತುಂಬೋ ಸ್ಥಾನದಲ್ಲಾದರೂ ಇರ್ತೀವಿ. ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಆಶಾ ಕಿರಣವನ್ನು, ಆಶಾ ಭಾವನೆಯನ್ನು ಕೊಟ್ಟು ಅವ್ರ ಮುಂದೆ ನಡೀಲಿ, ಅದಕ್ಕೆ ನಾವು ಹೆಲ್ಪ್ ಮಾಡೋಣ ಅಂತ ಹೇಳ್ತೀನಿ ಅಷ್ಟೆ. ನಂಗೆ ಗೊತ್ತು ನೀವು ಎಂಥ ಸ್ಟೇಜನ್ನು ಎಲ್ಲ ದಾಟ್ಕೊಂಡು ಬಂದಿದ್ದೀರಾ ಅಂತ. ಸೊ ನಿಜವಾಗ್ಲೂ ಇದು ಒಂಥರ ಮೀನಿಂಗ್ಫುಲ್ ಆಗಿರುತ್ತೆ ಇವ್ರ ಕೈಯಿಂದ ನನಗೆ ಅದನ್ನು ಕೊಡಿಸಿದಾಗ. ಇನ್ನೊಂದಷ್ಟು ಬಾಕಿ ಇದೆ ನಮ್ಮದು. ಸೊ ನಾವು ಅಲ್ಲಿಗೆ ಹೋಗಬೇಕು. ಸೊ ಯಾರೆಲ್ಲ ನಮ್ಮ ಎಪಿಸೋಡ್ನ ನೋಡಿದಾರ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ಆ್ಯಂಡ್ ಈ ಎಪಿಸೋಡ್ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೆ ಸಿಗ್ತೀವಿ ಮುಂದಿನ ಎಪಿಸೋಡಲ್ಲಿ. ಥ್ಯಾಂಕ್ ಯು. ಟಿಲ್ ದೆನ್ ಟೇಕ್ ಕೇರ್. ಬಾಯ್.